ನಮಸ್ಕಾರ ಮಹಾಜನತೆಗೆ. ನಾನು ನಿಮ್ಮ ಹೆಮ್ಮೆಯ ಕನ್ನಡಿಗ, ಕರ್ನಾಟಕ ರಕ್ಷಣಾ ವೇದಿಕೆಯ ದಿಟ್ಟ ಹೋರಾಟಗಾರ, ಹುನಗುಂದ ತಾಲೂಕು ಹಾಗೂ ಇಳಕಲ್ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಸಂಚಾಲಕರಾದ ಸೂರಜ್ ಕಂಬಾರ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ವಿಷಯ ರೈತನೇ ದೇಶದ ಬೆನ್ನೆಲುಬು ಅನ್ನುವಂಥ ಮಾತು ಬರೀ ಮಾತಿಗೆ ಅಷ್ಟೇ ಸೀಮಿತ ಅನಿಸುತ್ತೆ. ಇವತ್ತಿನ ದಿನ ರೈತ ತೊಗರಿ ಬೆಳೆದಾನ, ಒಂದು ದಿನ ಇದ್ದದ್ದು ರೇಟು ಇನ್ನೊಂದು ದಿನ ಇಲ್ಲ. ಈ ನಮ್ಮ ಸರ್ಕಾರ ಏನು ಮಾಡಕತ್ತದಂತಂದ್ರೆ ರೈತನ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡತೈತಿ. ರೈತ ಬೆಳೆದಂಥ ಒಂದು ಫಸಲಿಗೆ ರೇಟನ್ನು ಕೊಡುವಂಥ ಒಂದು ರೈತನಿಗೆ ಕಿಮ್ಮತ್ತು ಕೊಡುವಂಥ ಕಿಮ್ಮತ್ತಿಲ್ಲ ಈ ಒಂದು ಸರ್ಕಾರಕ್ಕೆ. ಇವತ್ತಿನ ದಿನ ಈ ಒಂದು ಲೈವ್ ಬರಲು ಕಾರಣ, ಈಗ ಒಂದು ವಾರದ ಹಿಂದೆ 10,000 ಮೇಲೆತ್ತು ರೇಟು, ಆದರೆ ಇವತ್ತಿನ ದಿನ 6,500 7,000ಕ್ಕೆ ತೊಗೊಂಬಂದು ತೊಗರಿ ರೇಟನ್ನು ಮಾಡಿದ್ದಾರೆ. ರೈತ ಬದುಕೋದು ಹೆಂಗ್ರಿ? ಮಾತಿಗೆ ಹೇಳ್ತಾರೆ ರೈತ ದೇಶದ ಬೆನ್ನೆಲುಬು ಅಂತೇಳಿ. ಇವತ್ತಿನ ದಿನ ಆ ರೈತಗೆ ಚೂರಿ ಹಾಕಕತ್ತಾರೆ. ನಾಚಿಗೆ ಬರ್ಬೇಕು ಸರ್ಕಾರಕ್ಕೆ. ಅವ ಬೆಳೆದದ ನೀವು ತಿಂತೀರಿ, ಅವ ಬೆಳಿಲಿಕ್ಕಂದ್ರೆ ಮಣ್ಣು ಮುಕ್ಕಾಗತ್ತೆ ನೀವು. ಇವತ್ತು ರೋಡಿಗೆ ನಮ್ಮ ರೈತ ಸಂಘಟನೆಯವರು ಹೋರಾಟ ಮಾಡಕತ್ತಾರೆ. ನಾಚಿಗೆ ಆಗ್ಬೇಕು ಸರ್ಕಾರಕ್ಕೆ. ಜನಪ್ರತಿನಿಧಿಗಳೇ ಇತ್ತ ಕಡೆ ಲಕ್ಷ್ಯ ಕೊಡ್ರಿ, ರೈತರ ಬಗ್ಗೆ ಕಾಳಜಿ ತಗೋರಿ. ಅನ್ನದಾತ ರೈತ ಅವ ಬೆಳೀಲಿಕ್ಕಂದ್ರೆ ಉಪವಾಸ ಬೆಳಬೇಕಾಗತ್ತೆ, ಮಣ್ಣು ತಿನ್ಬೇಕಾಗತ್ತೆ. ಅದನ್ನು ವಿಚಾರ ಮಾಡಿರಿ. ಇವತ್ತಿನ ದಿನ ಅವ ಬೆಳೆದಿದ್ದಂಥ ಇದು ಫಸಲಿಗೆ ಬೆಲೆಯನ್ನು ಕೊಡಲಿಲ್ಲ ಅಂದ್ರೆ ಅವ ಬದುಕೋದು ಹೆಂಗೈತಿ? ದಯವಿಟ್ಟು ಈ ತೊಗರಿ ಬೆಲೆಯನ್ನು ಹೆಚ್ಚಿಗೆ ಮಾಡದೆ ಹೋದ್ರೆ, ಆ ಒಂದು ಫಸಲಿಗೆ ಕೊಡುವಂಥ ಒಂದು ಬೆಲೆಯನ್ನು ತಾವು ಕೊಡದೇ ಹೋದರೆ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಒಂದು ಹೋರಾಟವನ್ನು ಆರಂಭಿಸಬೇಕಾಗತ್ತೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನದೊಳಗೆ ತೊಗರಿಯನ್ನು ಭಾಳ ದಿನ ಇಲ್ಲ, ಇನ್ನು ಎಲ್ಲ ರಾಶಿ ಆಗ್ಯಾವು, ಎಲ್ಲ ಆಗ್ಯಾವು. ಅವ್ರಿಗೇನು ಒಂದು ರೈತರಿಗೆ ಆ ಫಸಲಿಗೆ ಮೊದಲೇನು ರೇಟ್ ಇತ್ತು ಆ ರೇಟ್ ಕೊಡದೆ ಹೋದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ, ಹಾಗೂ ಇನ್ನೂ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಅನ್ಯಾಯ ಆದರೆ ನಾವು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ದಯವಿಟ್ಟು ಮೊದಲಿದ್ದಂಥ ರೇಟನ್ನು ನಮ್ಮ ರೈತರಿಗೆ, ಅವರು ಬೆಳೆದಂಥ ಪೈರಿಗೆ
ಬೆಲೆ ಕೊಡಬೇಕಂತಂದು ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಮಾತಿಗೆ ತಾವು ಮನ್ನಣೆ ಕೊಡದೆ ಹೋದರೆ ಉಗ್ರವಾದ ಹೋರಾಟವನ್ನು ಆರಂಭಿಸಬೇಕಾಗುತ್ತೆ. ಎಚ್ಚರಿಕೆ. ನಮಸ್ಕಾರ.